ಓಕೆ, ಈಗ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್. ಸಿಟಿ ರವಿಗೆ ಬಿಗ್ ರಿಲೀಫ್. ಹೈಕೋರ್ಟ್ ನಿಂದ ಸಿಟಿ ರವಿಗೆ ಬಿಗ್ ರಿಲೀಫ್. ಏನ್ ಬಿಗ್ ರಿಲೀಫ್? ಯಾವ ರೀತಿ ಕೊಟ್ಟಿದೆ? ಮಧ್ಯಂತರವಾಗಿ ಜಾಮೀನು ಕೊಟ್ಟಿದೆಯಾ ಅಥವಾ ಪ್ರಕರಣದ FIR ರದ್ದತಿಗೆ ಓಕೆ ಎಂದಿದೆಯಾ ನೋಡಬೇಕು. ಸದ್ಯಕ್ಕಂತೂ ಸಿಟಿ ರವಿಗೆ ಬಿಗ್ ರಿಲೀಫ್. ಇನ್ನೂ ಕೂಡ ಬೆಂಗಳೂರಿಗೆ ಅವರು ರೀಚ್ ಆಗಿಲ್ಲ. ಆಗೋಕ್ಕೂ ಮೊದಲೇ ಸಿಟಿ ರವಿ ಬಿಡುಗಡೆಗೆ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್. ಸಿಟಿ ರವಿಗೆ ಬಿಗ್ ರಿಲೀಫ್ ಇದು. ಸಿಟಿ ರವಿ ಬಿಡುಗಡೆಗೆ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್. ಅಂದರೆ ಇಲ್ಲಿ ಒಂದು ಚಾಣಕ್ಯ ನಡೆ ಸಿಟಿ ರವಿ ಅವರದ್ದು. ಏನಂದರೆ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಹೋದರು, ಇಮ್ಮಿಡಿಯೇಟಾಗಿ ಹೈಕೋರ್ಟ್ಗೂ ಕೂಡ ಹೋದರು. ಎರಡೆರಡು ಕಡೆ ವಕೀಲರನ್ನ ಇಟ್ಟು ವಾದ ಮಾಡಿದ್ರು. ಅಲ್ಲಿ ಸಿಗಲಿಲ್ಲ ಅಂದರೆ ಇಲ್ಲಿ ಸಿಗಲಿಲ್ಲ ಅಂದರೆ ಅಲ್ಲಿ. ಆ ಪ್ಲಾನ್ ವರ್ಕೌಟ್ ಆಗಿದೆ. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸಿಟಿ ರವಿ ಅವರನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಸಿಟಿ ರವಿ ಅವರಿಗೆ ಈ ಮೂಲಕವಾಗಿ ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ಕೊಡಲಾಗಿದೆ. ತನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣವನ್ನ ರದ್ದು ಕೋರಿ ಅವರು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ ಅರ್ಜಿಯನ್ನ. ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ವಾದ ಪ್ರತಿವಾದವನ್ನ ಆಲಿಸಿತು. ಆ ವಾದ ಪ್ರತಿವಾದದ ಸಂದರ್ಭದಲ್ಲಿ ಹಲವಾರು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಈ ಬಂಧನವೇ ಕಾನೂನು ಬಾಹಿರ, ಇಂತಹ ಬಂಧನದ ಅವಶ್ಯಕತೆ ಇರಲಿಲ್ಲ, ಶಿಕ್ಷೆಯ ಅವಧಿ 7 ವರ್ಷಕ್ಕಿಂತ ಒಳಗಿದ್ರೆ ಅವರಿಗೆ ನೋಟಿಸ್ ಅನ್ನ ಕೊಡಬೇಕು, ಕಾರಣವನ್ನ ಕೊಡಬೇಕು. ಅದ್ಯಾವುದೂ ಆಗದೆ ನೇರ ಬಂಧನವನ್ನ ಮಾಡಲಾಗಿದೆ. ಇವರು ಪರಾರಿ ಆಗ್ತಿರ್ಲಿಲ್ಲ, ಇವರೊಬ್ಬ MLC. ಈ ಎಲ್ಲ ಅಂಶವನ್ನು ಕೂಡ ವಾದದಲ್ಲಿ ಸಿಟಿ ರವಿ ಬಿಡುಗಡೆಗೆ ಆದೇಶ. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶ. ತಕ್ಷಣವೇ ಬಿಡುಗಡೆ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್. ತನಿಖೆಗೆ ಸಹಕರಿಸಬೇಕು ಅಂತ ಹೈಕೋರ್ಟ್ ಆದೇಶದಲ್ಲಿ ಹೇಳಿದೆ. ಕೆಲವು ಷರತ್ತುಗಳನ್ನ ಹಾಕ್ತಾರೆ ಸಹಜವಾಗಿ. ಮಧ್ಯಂತರ ಆದೇಶವನ್ನು ನೀಡಿದೆ ಹೈಕೋರ್ಟ್. ರಿಮೆಂಬರ್, ಇದು ಮಧ್ಯಂತರ ಆದೇಶ, ಇಂಟ್ರೀಮ್ ರಿಪೋರ್ಟ್ ಆರ್ಡರ್. ತನಿಖೆಗೆ ಸಹಕರಿಸಲು ಸೂಚನೆ ಕೊಟ್ಟಿದ್ದಾರೆ. ವಿಚಾರಣೆಗೆ ಕರೆದಾಗ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು. ಯಾರು ಅಂದರೆ ಆರೋಪಿ, ಅಂದರೆ ಸಿಟಿ ರವಿ. ಆ ಥರದ ಕಂಡೀಷನನ್ನು ಹಾಕಿ ಸಿಟಿ ರವಿಯನ್ನು ಬಿಡುಗಡೆ ಮಾಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಸಿಟಿ ರವಿ ಅವರನ್ನು ಬಿಡುಗಡೆ ಮಾಡಿ ಅಂತಕ್ಕಂಥ ಆದೇಶವನ್ನು ಕೊಡೋದಕ್ಕೆ ಸಿಟಿ ರವಿಗೆ ಪ್ಲಸ್ ಆಗಿದ್ದಂತಹ ಅಂಶಗಳು ಏನೇನು ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ನಿನ್ನೆ ತೆಗೆದುಕೊಂಡಂತ ಪೊಲೀಸರು ಕ್ರಮಗಳೇನಿತ್ತು ಆ ಕ್ರಮಗಳ ಬಗ್ಗೆ ಆಕ್ಷೇಪೆಯನ್ನು ಹೈಕೋರ್ಟ್ ನಲ್ಲಿ ಎತ್ತಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ 41A ನೋಟಿಸ್ ಏನಿತ್ತು, 41 ನೋಟಿಸ್ ಅನ್ನ ಕೊಡುವಂತ ವಿಚಾರದಲ್ಲಿ ಸರಿಯಾದ ಕ್ರಮಗಳನ್ನ ಮಾಡಿಲ್ಲ. ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂತಾನೆ ಹೇಳ್ತೀವಿ, ಅದರ ಪ್ರಕ್ರಿಯೆಗಳು ಸರಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನು ಅವರು ಮುನ್ನೆಲೆಗೆ ತರ್ತಾ ಇರುವಂತದ್ದು, ಅಂದ್ರೆ ಜಸ್ಟಿಸ್ ಸುಮಾ ಅವರ ಆದೇಶದ ಪ್ರತಿಯಲ್ಲಿ ಇರುವಂತ ಮಾಹಿತಿ ಏನಂದ್ರೆ, ಈ ಇಬ್ಬರು ಕೂಡ ಶಾಸಕರಾಗಿದ್ರು. ಶಾಸಕರಾಗಿದ್ದಂತವರು ಈ ರೀತಿಯಲ್ಲಿ ನಡೆದುಕೊಂಡಿರುವಂತದ್ದು ದುರಾದೃಷ್ಟಕರ. ಆದ್ರೆ ಒಬ್ಬ ಶಾಸಕ ಆರೋಪಿಯಾಗಿದ್ದಾನೆ ಅಂದ್ರೆ ಆತನಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸಬಹುದಿತ್ತು. ವಿಚಾರಣೆಗೆ ಕರೆಸಿ ಆತನಿಂದ ಹೇಳಿಕೆಯನ್ನ ಪಡ್ಕೊಳ್ಬಹುದಿತ್ತು. ಜೊತೆಗೆ ಆತನನ್ನ ಬಲವಂತವಾಗಿ ಅರೆಸ್ಟ್ ಅನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಆರೋಪಿ ಪರ ವಕೀಲರು ಕೊಡ್ತಾ ಇದ್ದಾರೆ ಅನ್ನೋದು ಬಗ್ಗೆ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಇದು 7 ವರ್ಷಕ್ಕಿಂತ ಕೆಳಗಡೆ ಇರುವಂತ ಪ್ರಕರಣ, ಅಂದ್ರೆ ಶಿಕ್ಷೆ ಪ್ರಮಾಣ 7 ವರ್ಷಕ್ಕಿಂತ ಕೆಳಗಡೆ ಇರುವಂತದ್ದು. ಜೊತೆಗೆ 1 ವರ್ಷದಿಂದ 3 ವರ್ಷದ ಶಿಕ್ಷೆ ಪ್ರಮಾಣ ಇರುವಂತದ್ದು. ಬೇಲೆಬಲ್ ಅಫೆನ್ಸ್ ಆಗಿರೋ ಹಿನ್ನೆಲೆಯಲ್ಲಿ, ಅಂದ್ರೆ ನಾನ್ ಬೇಲೆಬಲ್ ಪ್ರಕರಣ ಆಗಿದ್ರು ಕೂಡ ವರ್ಷಕ್ಕಿಂತ ಕೆಳಗಡೆ ಶಿಕ್ಷೆ ಪ್ರಮಾಣ ಇರುವಂತ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಸಿಟಿ ರವಿ ಅವರಿಗೆ ಆದಂತ ಗಾಯದ ವಿಚಾರಗಳೇನಿತ್ತು, ಹಣೆಗೆ ಗಾಯ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪರ ವಕೀಲರು ಒಂದಷ್ಟು ಮಾಹಿತಿಗಳನ್ನ ಏನು ನ್ಯಾಯಾಲಯದ ಮುಂದೆ ಹೇಳಿದ್ದಾರೆ. ಅದನ್ನ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ. ಜೊತೆಗೆ SPP ಅವರು 41A ನೋಟಿಸ್ ಅನ್ನ ಕೊಡುವಂತ ವಿಚಾರ ಇರ್ಬೋದು, ಜೊತೆಗೆ ಅವರಿಗೆ ಸ್ಕ್ಯಾನಿಂಗ್ ಅನ್ನ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಇರೋ ವಿಚಾರಗಳಿರ್ಬೋದು. ಯಾವ್ದ್ರ ಬಗ್ಗೆ ಕೂಡ ಪೂರಕವಾದ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಉಲ್ಲೇಖವನ್ನ ಮಾಡಿದಂಥದ್ದು. ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿದೆ. ಜೊತೆಗೆ ತಕ್ಷಣವೇ ಅವರನ್ನ ಬಿಡುಗಡೆಗೊಳಿಸಬೇಕು. ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ ಮುರಳಿ.